ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದೆ. ಇನ್ನು ಗಲಾಟೆಯ ಮಧ್ಯೆ ರಾಜ್ಯಸಭೆಯಲ್ಲಿ ವಿಧೇಯಕ ಮಂಡನೆ ಆಗಿದೆ. ವಿಧೇಯಕದ ಮೇಲೆ ಚರ್ಚೆ ನಡೀತಾ ಇದೆ. ಸಂಜೆ ಹೊತ್ತಿಗೆ ಈ ವಿಧೇಯಕವನ್ನ ಮತಕ್ಕೆ ಹಾಕುವ ಸಾಧ್ಯತೆಗಳಿದೆ. ಕ್ಯಾಬ್ ವಿಧೇಯಕಕ್ಕೆ ಇದೀಗ ಜೆಡಿಯು ಕೂಡ ಜೈ ಅಂದಿದೆ. ಹಾಗಾಗಿ ವಿಧೇಯಕ ಪಾಸ್ ಆಗೋದು ಬಹುತೇಕ ಖಚಿತ. ಆದಾಗ್ಯೂ ಇದೊಂದು ಮುಸ್ಲಿಂ ವಿರೋಧಿ ಕಾನೂನು ಅಂತ ಟಿಆರ್ಎಸ್ ಎಸ್ಪಿ ವಾದ ಮಾಡ್ತಾ ಇವೆ. ರಾಜ್ಯಸಭೆಯಲ್ಲಿ ಪಾಸ್ ಆಗತ್ತಾ, ಅಂಗೀಕಾರ ಆಗತ್ತಾ ಈ ಒಂದು ಬಿಲ್ ಅನ್ನುವಂಥದ್ದು. ಸೊ ಸಂಖ್ಯೆಯನ್ನು ನೋಡಿದ್ರೆ ಜೆಡಿಯು ಸಪೋರ್ಟ್ ಮಾಡಿದ್ರೆ ಪಾಸ್ ಆಗತ್ತೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಸಾಯಂಕಾಲದಷ್ಟೊತ್ತಿಗೆ ಈ ಒಂದು ವಿಧೇಯಕವನ್ನ ಮತಕ್ಕೆ ಹಾಕುವ ಸಾಧ್ಯತೆಗಳಿದೆ. ಮಸೂದೆ ಅಂಗೀಕಾರಕ್ಕೆ 121 ಸಂಖ್ಯೆ ಬೇಕಾಗತ್ತೆ, 121 ಸದಸ್ಯರ ಬಲ ಬೇಕಾಗತ್ತೆ. ಸೊ ಒಟ್ಟು ಬಲ, ರಾಜ್ಯಸಭೆಯ ಬಲ 240. ಮಸೂದೆಯ ವಿರುದ್ಧ 105 ಇದ್ರೆ ಕಾಂಗ್ರೆಸ್, ಟಿಎಂಸಿ ಇತರೆ ಇವರೆಲ್ಲರೂ ಕೂಡ ಮಸೂದೆಯ ವಿರುದ್ಧವಾಗಿದ್ದಾರೆ. ಈಶಾನ್ಯ ರಾಜ್ಯಗಳಲ್ಲಿ